ಗುರುಪೂರ್ಣಿಮೆ ಎಂದರೆ ಗುರುಗಳಿಗೆ ಹೂವು ಅರ್ಪಿಸುವ ದಿನವೇ ಅಥವಾ ನಮ್ಮ ಜೀವನವನ್ನೇ ಗುರುಗಳಿಗೆ ಅರ್ಪಿಸುವ ದಿನವೇ? ಬಹುತೇಕ ಜನರು ಗುರುಪೂರ್ಣಿಮೆಯನ್ನು ಒಂದು ಆಚರಣೆಯಾಗಿ ನೋಡುತ್ತಾರೆ. ಆದರೆ ನಿಜವಾಗಿ ಇದು ಕೇವಲ ಒಂದು ಹಬ್ಬವಲ್ಲ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಶಾಂತಿಯಿಂದ ಶಾಂತಿಯ ಕಡೆಗೆ, ಮನುಷ್ಯನಿಂದ ಚಿವಂನತ್ತ ಪಯಣಿಸುವಾಗ ದೈವಿಕತೆಯನ್ನು ಸ್ಮರಿಸುವ ಪವಿತ್ರ ದಿನ. ಪೂರ್ಣಿಮೆ ಎಂದರೆ ಪೂರ್ಣತೆ. ಆಧ್ಯಾತ್ಮಿಕ ಜೀವನದಲ್ಲಿ ಮನಸ್ಸಿನ ಎಲ್ಲ ಮಿತಿಗಳನ್ನು ದಾಟಿ ಆಸೆ, ಅಹಂಕಾರ, ಭಯ, ಬಂಧನ ಹಾಗೂ ನಕಾರಾತ್ಮಕತೆಯನ್ನು ಕರಗಿಸಿಕೊಂಡು ಚಿವಂನಲ್ಲಿ ಸ್ಥಿರವಾಗಿ ಇದ್ದು ನಿಜವಾದ ಪೂರ್ಣತ್ವವನ್ನು ಪಡೆದವರೇ ನಿಜವಾದ ಗುರುಗಳು. ಅಂತಹ ಮಹಾನ್ ಗುರುಗಳ ಸ್ಮರಣೆಯೇ ಗುರುಪೂರ್ಣಿಮೆಯ ಸಾರ. ಸಾಮಾನ್ಯವಾಗಿ ಗುರುಗಳು ಎಂದರೆ ಪಾಠ ಹೇಳುವವರು ಅಥವಾ ಧ್ಯಾನ ಕಲಿಸುವವರು ಎಂದು ನಾವು ಭಾವಿಸುತ್ತೇವೆ. ಆದರೆ ಶಿವಗುರುಗಳ ಕಾರ್ಯ ಇದಕ್ಕಿಂತ ಅತಿ ಉನ್ನತವಾಗಿದೆ. ಅವರ ನಿಜವಾದ ಕಾರ್ಯ ಮನುಷ್ಯನನ್ನು ದೈವಿಕನನ್ನಾಗಿ ಪರಿವರ್ತಿಸುವುದು. ಶಿಕ್ಷಕರು ವಿದ್ಯೆಯನ್ನು ಕೊಡಬಹುದು, ವೈದ್ಯರು ಶರೀರದ ಅನಾರೋಗ್ಯವನ್ನು ಗುಣಪಡಿಸಬಹುದು ಮತ್ತು ವಿಜ್ಞಾನಿಗಳು ಹೊಸ ಆವಿಷ್ಕಾರಗಳನ್ನು ಮಾಡಬಹುದು. ಆದರೆ ಮನಸ್ಸಿನ ನಕಾರಾತ್ಮಕತೆಯನ್ನು ಕರಗಿಸಿ ಅಂತರಾಳದಲ್ಲಿರುವ ದೈವಿಕತೆಯನ್ನು ಜಾಗೃತಗೊಳಿಸುವ ಶಕ್ತಿ ದೈವಿಕ ಗುರುಗಳಿಗೆ ಮಾತ್ರ ಸಾಧ್ಯ. ಒಬ್ಬ ಸಾಧಕನು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದಂತೆ ಮೊದಲು ಗುರುಗಳನ್ನು ಗೌರವಿಸುತ್ತಾನೆ, ನಂತರ ನಂಬುತ್ತಾನೆ. ಕೊನೆಗೆ ತನ್ನೊಳಗಿನ ಪ್ರತಿಯೊಂದು ಬದಲಾವಣೆಯೂ ಗುರು ಕೃಪೆಯಿಂದಲೇ ಸಂಭವಿಸಿದೆ ಎಂಬುದನ್ನು ಅನುಭವ ಮಾಡುತ್ತಾನೆ. ಆಗ ಹೃದಯದಲ್ಲಿ ಕೃತಜ್ಞತೆ ಸಹಜವಾಗಿ ಉಕ್ಕುತ್ತದೆ. ಅದೇ ಗುರುಪೂರ್ಣಿಮೆಯ ಸರಿಯಾದ ಅರ್ಥ. ಹೀಗಾದರೆ ಗುರುಗಳಿಗೆ ನಾವು ನೀಡಬಹುದಾದ ಅತ್ಯುತ್ತಮ ಗುರುದಕ್ಷಿಣೆ ಯಾವುದು? ಹೂವು, ಹಣ್ಣು ಅಥವಾ ಹಣವೇ? ನಿಜವಾಗಿ ನಕಾರಾತ್ಮಕತೆಯಿಂದ ಸಕಾರಾತ್ಮಕವಾಗಿ ಬದಲಾದ ನಮ್ಮ ಪರಿಶುದ್ಧಗೊಂಡ ಮನಸ್ಸೇ ಗುರುಗಳಿಗೆ ಸಲ್ಲಿಸಬಹುದಾದ ಅತ್ಯಂತ ಶ್ರೇಷ್ಠ ಕಾಣಿಕೆ. ಗುರುಪೂರ್ಣಿಮೆ ವರ್ಷಕ್ಕೊಮ್ಮೆ ಆಚರಿಸುವ ಹಬ್ಬವಲ್ಲ. ಪ್ರತಿ ಕ್ಷಣವೂ ಗುರುಸ್ಮರಣೆಯಲ್ಲಿ ಬದುಕುವ ಸಂಕಲ್ಪವಿರಬೇಕು. ಯಾಕೆಂದರೆ ಗುರುಪೂರ್ಣಿಮೆ ಆಚರಣೆ ದೇವಸ್ಥಾನದಲ್ಲಿ ನಡೆಯುವುದಲ್ಲ. ಪೂರ್ಣತ್ವ ಪಡೆಯುವ ತನಕ ನಮ್ಮ ಮನಸ್ಸಿನಲ್ಲಿ ಸದಾ ಗುರುಸ್ಮರಣೆ ಇದ್ದರೆ ಅದೇ ಗುರುಪೂರ್ಣಿಮೆ. ನಮಃ ಶಿವಾಯ.